ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಪ್ಯಾರಾಮೆಡಿಕಲ್ ನರ್ಸಿಂಗ್ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೀರಾ ಅಂಥ ಅಭ್ಯರ್ಥಿಗಳಿಗೆ ಒಂದು ಮುಂಬರುವ ದಿನಗಳಲ್ಲಿ ಮುಂಬರುವಂತಹ ಒಂದು ನೋಟಿಫಿಕೇಷನನ್ನು RRB ರಿಕ್ರೂಟ್ಮೆಂಟ್ ವತಿಯಿಂದ ಜಾರಿಯಾಗಿದೆ. ಅದು ಪತ್ರಿಕಾ ಪ್ರಕಟಣೆಯಾಗಿದೆ. ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಸೊ ಇದು ಟೆಂಟೇಟಿವ್ ಡೇಟ್ ಅಂತ ಹೇಳ್ಬೋದು. ಅಂದರೆ ಮುಂಗಡವಾಗಿ ಒಂದು ಮಾಹಿತಿ ಪತ್ರಿಕಾ ಪ್ರಕಟಣೆ ಮೂಲಕ ಅಭ್ಯರ್ಥಿಗಳಿಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಏನಪ್ಪ ರೈಲ್ವೆ ಇಲಾಖೆಯವರು. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ನಿಮ್ಮ ಸ್ಕ್ರೀನ್ ಒಳಗಡೆ ನಾನು ತೋರಿಸ್ತಾ ಇರುವಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೆ ಡಿಪಾರ್ಟ್ಮೆಂಟ್ ವತಿಯಿಂದ. ಸೊ ಇದು ಏನಪ್ಪ ನೋಟಿಫಿಕೇಷನಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಂಬರ್ 3/2025 ಇದು ನೋಟಿಫಿಕೇಷನ್ ಪಾಸ್ ಆಗಿರುವಂಥದ್ದು. ಇಲ್ಲಿ ಇಂಡಿಕೇಟಿವ್ ಡೇಟ್ ನೋಟಿಫಿಕೇಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅಭ್ಯರ್ಥಿಗಳಿಗೆ ಮುನ್ಸೂಚನೆ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ರಿಕ್ರೂಟ್ಮೆಂಟ್ ವೇರಿಯಸ್ ಪ್ಯಾರಾಮೆಡಿಕಲ್ ಕೆಟಗರಿಯಲ್ಲಿ ಬರುವಂತಹ ಪೋಸ್ಟ್ಗಳನ್ನು ಭರ್ತಿ ಮಾಡ್ಕೊತಾ ಇದ್ದಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ದಿನಾಂಕಗಳು ಏನಂತಂದರೆ, ಆನ್ಲೈನ್ ಮುಖಾಂತರ ನಾವು ಭರ್ತಿ ಮಾಡ್ಕೊತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಪ್ಯಾರಾಮೆಡಿಕಲ್ ಕೆಟಗರಿ ಒಳಗಡೆ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡ್ಕೊತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗೋದು ಇಲ್ಲಿ ನೋಡ್ತಾ ಇದ್ದೀರಿ. ಮುಂದಿನ ತಿಂಗಳು ಆಗಸ್ಟ್ 9ನೇ ತಾರೀಕಿಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಮತ್ತು ಸೆಪ್ಟೆಂಬರ್ 8ನೇ ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಒಂದು ತಿಂಗಳು ಟೈಮ್ ಇರುತ್ತೆ ನಿಮಗೆ. ಮುಂದಿನ ತಿಂಗಳ ನಿಮಗೆ 8ನೇ ತಾರೀಕಿಂದ ಇದು 9ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೆಪ್ಟೆಂಬರ್ 8ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಮತ್ತು ಬರೋಣ ಇವಾಗ ಹುದ್ದೆಗಳು ಯಾವೆಲ್ಲಿದ್ದಾವೆ. ಓಕೆ, ಸೊ ಆಮೇಲೆ ಪೇ ಸ್ಕೇಲ್ ಇದೆ, ಇಲ್ಲಿ ಸ್ಯಾಲ್ರಿ ಇದೆ, ಆಮೇಲೆ ಹುದ್ದೆಗಳಿದ್ದಾವೆ ಮತ್ತು ಒಟ್ಟು ಹುದ್ದೆಗಳು ಎಷ್ಟಿದ್ದಾವೆ ಅಂತ ನೋಡೋಣ. ಸೊ ಒಂದೇದು ನರ್ಸಿಂಗ್ ಸೂಪರ್ಡೆಂಟ್. ಸೊ ಇಲ್ಲಿ ಪೇ ಸ್ಕೇಲ್ 7ನೇ ಪೇ ಸ್ಕೇಲ್ ಇದೆ. ಸ್ಟಾರ್ಟಿಂಗ್ ಸ್ಯಾಲ್ರಿ 44,900 ಇದೆ. ಓಕೆ, ಇದು ಕೆಟಗರಿಯಲ್ಲಿ ಬರುತ್ತೆ, C1 ಕೆಟಗರಿಯಲ್ಲಿ ಬರುತ್ತೆ. ಓಕೆ, ಆಮೇಲೆ ಏನಪ್ಪ ವಯಸ್ಸಿದೆ, ಇಲ್ಲಿ 20ರಿಂದ 40 ವಯಸ್ಸಿದೆ. ಒಟ್ಟು ಹುದ್ದೆಗಳು 772 ಹುದ್ದೆಗಳಲ್ಲಿ ಕರೆದಿದ್ದಾರೆ. ಓಕೆ, ಆಮೇಲೆ ಡಯಾಲಿಸಿಸ್ ಟೆಕ್ನಿಷಿಯನ್ಸ್ ಹುದ್ದೆಗಳು ಇಲ್ಲಿ 6ನೇ ಪೇ ಸ್ಕೇಲ್ ಬರುತ್ತೆ. 35,000 ರೂಪಾಯಿ ಸ್ಯಾಲರಿ ಸ್ಟಾರ್ಟಿಂಗ್ ಇದೆ. ಆಮೇಲೆ ಇಲ್ಲೇನಂತಂದರೆ 4 ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. 4 ಹುದ್ದೆಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದು ಅಭ್ಯರ್ಥಿಗಳಿಗೆ. ಆಮೇಲೆ ಹೆಲ್ತ್ ಆ್ಯಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ ಹುದ್ದೆಗಳು ಇಲ್ಲಿ 6ನೇ ಪೇ ಸ್ಕೇಲ್ ಬರುತ್ತೆ. ಇಲ್ಲಿ 35,400 ಸ್ಯಾಲರಿ ಇದೆ. ಇಲ್ಲಿ 18ರಿಂದ 33 ವಯಸ್ಸು ಕೇಳಿದ್ದಾನೆ. ಇಲ್ಲಿ 33 ಹುದ್ದೆಗಳನ್ನು ಇಲ್ಲಿ ಏನು ಮಾಡಿದ್ದಾರೆ, ರಿಲೀಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಫಾರ್ಮಸಿಸ್ಟ್ ಇಂಟ್ರಿ ಗ್ರೇಡಲ್ಲಿದೆ. 5ನೇ ಪೇ ಸ್ಕೇಲ್ ಬರುತ್ತೆ. 29,200 ಸ್ಯಾಲ್ರಿ ಇದೆ. ಇಲ್ಲಿ 20ರಿಂದ 35 ವಯಸ್ಸು ಇರಬೇಕು. ಆಮೇಲೆ 103 ಹುದ್ದೆಗಳನ್ನು ಇವರು ಭರ್ತಿ ಮಾಡ್ಕೊತಾ ಇದ್ದಾರೆ. ನೆಕ್ಸ್ಟ್ ರೇಡಿಯೋಗ್ರಾಫರ್ ಎಕ್ಸ್ರೇ ಟೆಕ್ನಿಷಿಯನ್ಸ್ 5ನೇ ಪೇ ಸ್ಕೇಲ್ 29,200 ಸ್ಯಾಲ್ರಿ ಇದೆ. 4 ಹುದ್ದೆಗಳನ್ನು ಇವರು ಭರ್ತಿ ಮಾಡ್ಕೊತಾ ಇದ್ದಾರೆ. ನೆಕ್ಸ್ಟ್ ECG ಟೆಕ್ನಿಷಿಯನ್ಸ್ ಇದೆ. ಇಲ್ಲಿ ಕೂಡ 4ನೇ ಪೇ ಸ್ಕೇಲ್ ಇದೆ. 25,500 ಸ್ಯಾಲ್ರಿ ಇದೆ. 4 ಹುದ್ದೆಗಳನ್ನು ಇವರು ಭರ್ತಿ ಮಾಡ್ಕೊತಾ ಇದ್ದಾರೆ. ಆಮೇಲೆ ಲ್ಯಾಬ್ ಅಸಿಸ್ಟೆಂಟ್ ಗ್ರೇಡೆಡ್ 2 ಹುದ್ದೆಗಳನ್ನು ತೊಗೊತಾ ಇದ್ದಾರೆ. 21,000 ಸ್ಯಾಲ್ರಿ ಇದೆ, 700. ಆಮೇಲೆ ಇಲ್ಲಿ 12 ಹುದ್ದೆಗಳನ್ನು ತೊಗೊತಾ ಇದ್ದಾರೆ. ಸೊ ಒಟ್ಟು ಹುದ್ದೆಗಳು 434 ಹುದ್ದೆಗಳನ್ನು ಇವರು ಭರ್ತಿ ಮಾಡ್ಕೊತಾ ಇದ್ದಾರೆ. ಎಲ್ಲನೂ ಕೂಡ ಆನ್ಲೈನ್ ಬೇಸಸ್ ಮೇಲೇ ಇಲ್ಲಿ ಅಪ್ಲಿಕೇಶನ್ ತೊಗೊತಾ ಇದ್ದಾರೆ. ಜೊತೆಗೆ ಎಕ್ಸಾಮನ್ನು ಕೂಡ CBT ಎಕ್ಸಾಮ್ಸ್, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಎಕ್ಸಾಮ್ ಈ ಒಂದು ಹುದ್ದೆಗೆ ಪಾರ್ಟಿಸಿಪೇಟ್ ಮಾಡ್ತಿರುವಂತಹ ವೆಬ್ಸೈಟ್ RRB ವೆಬ್ಸೈಟ್ಗಳು ಯಾವಂತಂದರೆ ಅಹಮದಾಬಾದ್ ಇದೆ, ಗುವಾಹಟಿ ಇದೆ, ರಾಯ್ಬರೇಲಿ, ಪ್ರಯಾಗ್ರಾಜು, ಅಜ್ಮೀರು, ಜಮ್ಮು, ಶ್ರೀನಗರ, ರಾಂಚಿ, ಭುವನೇಶ್ವರ, ಭೋಪಾಲ, ಕಲಕತ್ತಾ, ಸಿಕಂದರಾಬಾದ್, ಬೆಂಗಳೂರು ಇದೆ, ಗೋರಖ್ಪುರ್ ಇದೆ, ಮುಂಬೈ ಇದೆ, ಮಾಲ್ಡೀವ್ಸ್ ಇದೆ, ಬಿಲಾಸ್ಪುರ್ ಇದೆ, ಚೆನ್ನೈ, ಪಾಟ್ನಾ, ಇವೆಲ್ಲ ಏನಪ್ಪ ಅಂತಂದರೆ ವೆಬ್ಸೈಟ್ಗಳಲ್ಲಿ ನೀವು ಈ ಮಾಹಿತಿಯನ್ನು ಪಡ್ಕೊಳ್ಬೋದು. ಇದು ಪೇಪರ್ ನೋಟಿಫಿಕೇಷನ್ ಬಂದಿರುವಂಥದ್ದು. ಮುಂದಿನ ದಿನಗಳದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ಅವರು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಎಕ್ಸಾಮ್ ಇರುತ್ತಲ್ಲಿ ಕಾಂಪಿಟೇಷನ್ ಬೇಸಿಸ್ ಮೇಲೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ನಿಮಗೆ. ಆ ಒಂದು ಬೇಸಿಸಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಹುದ್ದೆಗಳನ್ನು ಇಲ್ಲಿ ನೇರ ನೇಮಕಾತಿ ಅಂದರೆ ಜಾಬನ್ನು ಕೊಡ್ತಾರೆ.